ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ತಹಶೀಲ್ದಾರ್ ಸಾಹೇಬರಂತಹ ಡಾಕ್ಟರ್ ಅಜೀತ್, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಸಿಪಿಐ ಸಾಹೇಬರಂತಹ ಮುಲ್ಲಾ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ ಸಿಪಿಐ ಸಾಹೇಬರಂತಹ ಶ್ರೀಶೈಲ್ ಬ್ಯಾಪೂರ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಸಿಪಿಐ ಸಾಹೇಬರಂತಹ ಸುರೇಶ್ ಬಾಬು ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ PSI ಸಾಹೇಬರಂತ ಕೆ ವಾಲಿಕರ್ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ PSI ಸಾಹೇಬರಂತ ಮಾಮ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿ ನಮ್ಮ ಅರಣ್ಯ ಇಲಾಖೆಯ ಯಾವತ್ತು ಅಧಿಕಾರಿಗಳು ಇವತ್ತು ವೇದಿಕೆ ಉಪಸ್ಥಿತರು ಅವರೆಲ್ಲರೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ಈ ಏಕತೆಗಾಗಿ ಊಟದ ಕಾರ್ಯಕ್ರಮದ ಸುದ್ದಿಯನ್ನು ಇವತ್ತು ಪ್ರಸಾರ ಮಾಡಲಿಕ್ಕೆ ಹಾಗೂ ಸುದ್ದಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಶಿಕ್ಷಣ ಇಲಾಖೆ ಯಾವತ್ತು ತೋರಣಗಟ್ಟೆ ಸೇರಿದಂತೆ ಎಲ್ಲ ಸಿಬ್ಬಂದಿವರು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾಗಿರುವ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150 ಜಯಂತಿಯ ಪ್ರಯುಕ್ತ ಇವತ್ತಿನ ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ. ಇದು ದೇಶದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಕೂಡ ವಲ್ಲಭಭಾಯಿ ಪಟೇಲ್ ಅವರ ಜಯಂತಿಯ ದಿನ ಭಾರತದಾದ್ಯಂತ ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಮತ್ತು ಸುರಕ್ಷತೆ ಕಾಪಾಡುವ ನಿಟ್ಟಿನಲ್ಲಿ, ಎಲ್ಲರಲ್ಲೂ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ 150ನೇ ಜನ್ಮ ಜಯಂತ್ಯೋತ್ಸವದ ಅಂಗವಾಗಿ ಹಲವಾರು ಕಾರ್ಯಕ್ರಮ, ಏಕತೆಗಾಗಿ ಓಟ, ರನ್ ಫಾರ್ ಯೂನಿಟಿ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಮತ್ತು ಸ್ಕೂಲ್ಗಳಲ್ಲಿ ಸ್ಪರ್ಧಾ ಕಾರ್ಯಕ್ರಮ, ಮಕ್ಕಳಿಗಾಗಿ ದೇಶದ ಏಕತೆ ಅಖಂಡತೆಯ ಬಗ್ಗೆ ನಿಬಂಧ ಬರೆಯುವ ಕಾರ್ಯಕ್ರಮ, ದೇಶಭಕ್ತಿ ಜಾಗೃತ ಮಾಡುವ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಮತ್ತು ಇದು ಈ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮವಾಗಿದ್ದು, ಇದಕ್ಕೆ ಎಲ್ಲರೂ ನಾವು ತಾಲೂಕು ಆಡಳಿತ, ನಮ್ಮ ತಾಲೂಕು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಸಾಹೇಬರಾದ ಮೋಹನ್ ಅವರು ಬಂದಿದ್ದಾರೆ, ಅವ್ರದ್ದು ಸಿಬ್ಬಂದಿಗಳು ಬಂದಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ, ಆಮೇಲೆ ಪುರಸಭೆಯವರು ಬಂದಿದ್ದಾರೆ. ಎಲ್ಲ ಇಲಾಖೆಯನ್ನು ಸೇರಿಕೊಂಡು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟು ಮತ್ತು ಎಸ್ಪೆಷಲಿ ನಮ್ಮ ಮೀಡಿಯಾದವರು ಕೂಡ ನಮ್ಮೊಂದಿಗೆ, ನಾವು ಪ್ರೋಗ್ರಾಮ್ ಚಾಕ್ಔಟ್ ಮಾಡಿದವಾಗಿಂದ ನಮ್ಮೊಂದಿಗೆ ಇದ್ದಾರೆ, ಸಾಕಷ್ಟು ಪಬ್ಲಿಸಿಟಿನೂ ಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಅವರೇ ನಮ್ಮ ಮುಂದಿನ ದೇಶದ ಭವಿಷ್ಯ. ಸೊ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾಗಿ ಸ್ಪಂದಿಸಿ, ಎಲ್ಲ ನಮ್ಮ ಗೋಕಾಕ್ ತಾಲೂಕಿನ ನಾಗರಿಕರು ಕೂಡ ಉತ್ತಮ ಬಂದು ಪಾರ್ಟಿಸಿಪೇಟ್ ಮಾಡಿ ಸ್ಪಂದಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಮತ್ತು ಸುರಕ್ಷತೆ ಮತ್ತು ಪ್ರತಿಯೊಬ್ಬರಲ್ಲೂ ದೇಶಭಕ್ತಿ, ದೇಶಾಭಿಮಾನ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಸಿದ್ದೀವಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲ ಹುಡುಗರು ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅದರಲ್ಲೂ ಹೆಣ್ಮಗಳು ಕೂಡ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ನೆನಪು ಮಾಡುವಂಥ ಒಂದು ರೀತಿ 6 ಕಿಲೋಮೀಟರ್ ಕಂಟಿನ್ಯೂಸ್ ರನ್ ಮಾಡಿ ಅವಳು ಕನ್ಕ್ಲೂಡ್ ಮಾಡಿದಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಪಾರ್ಟಿಸಿಪೇಷನ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟು. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರೆ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಗೂ ಕೂಡ ನಮ್ಮ ಕಡೆ, ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ಧನ್ಯವಾದ ನೀಡ್ತಾ ಇದ್ದೀನಿ. ಈಗ ಯಾರು ಇದರಲ್ಲಿ ನಾವು ಒಂದು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 3 ಪ್ರೈಸನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಕನ್ಸೋಲೇಷನ್ ಪ್ರೈಸ್ ಇತ್ತು, ಅದನ್ನು ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಧನ್ಯವಾದ, ಥ್ಯಾಂಕ್ ಯು. ಏಕತೆಗಾಗಿ ಊಟ ಅಂತ ಏನು ಮಾಡ್ತಾ ಇದೀವಿ ರೀ, ನಿಮ್ಗೆಲ್ಲ ಗೊತ್ತಿರಬೇಕು. ಸಣ್ಣ ವಯಸ್ಸಿನಿಂದ ವಯಸ್ಸಾದವರು ಇದರಲ್ಲಿ ಭಾಗವಹಿಸಿದ್ರು. ಅವು ಏಕತೆಗಾಗಿ ನಾವು ಫಸ್ಟ್, ಸೆಕೆಂಡ್ ಪ್ರೈಸ್ ಅಂತ ಸುಮ್ಮನೆ ಹಂಗೆ ನಿಮಿತ್ತ ಮಾತ್ರ ಇಟ್ಟುಕೊಂಡಿರೋದು. ಆದರೆ ಭಾಗವಹಿಸಿದ್ರೆಲ್ಲ ಬಹಳ ಮುಖ್ಯ. ಯಾಕಂದ್ರೆ ಎಲ್ಲರೂ ಭಾಗವಹಿಸಿದ್ರು. ಸುಮಾರು 50 ವರ್ಷದವ್ರು ಯಾರೋ ಬಂದು 5ನೇ ಸ್ಥಾನ ಬಂದರು. ಅಂದರೆ ಇಲ್ಲೇನಿದೆ ಅಂದರೆ 6 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಓಡೋದಿದೆಯಲ್ಲ, ಅದು ಏನಂದರೆ ದೇಶಕ್ಕಾಗಿ ಓಡೋದು ಅಂತಂಗೆ. ಅಂದರೆ ರಾಷ್ಟ್ರ ಪ್ರೇಮ ಯಾರಿಗಿರುತ್ತೆ ಅವ್ರು ಮಾತ್ರ ಚೆನ್ನಾಗಿ ಓಡ್ತಾರೆ ಅಂತ ಅನ್ನೋದನ್ನು ನಮ್ಮ ಪೊಲೀಸ್ ಇಲಾಖೆಯವ್ರು ತೋರಿಸ್ಕೊಟ್ರು ಇವತ್ತು. ಸೊ ಅದಕ್ಕೆ ಇವತ್ತು ತಾವೆಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಿ ನೋಡಿರಿ. ನೀವು ಯಾವ ಥರ ಅಂದರೆ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ. ಹೌದು, ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಸೊ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಮಗೆ ಎಲ್ಲರಿಗೂ ಅಭಿನಂದನೆ ಹೇಳ್ತಾ, ಹೆಚ್ಚಿಗೆ ಮಾತಾಡೋದು ಬೇಡ, ಬೇರೆ ಬೇರೆ ಕೆಲಸದ ನಿಮಿತ್ತ ಎಲ್ಲರೂ ಹೋಗಬೇಕು. ಯಾಕಂದರೆ ವಿಶೇಷವಾಗಿ ಅಂದರೆ ನಮ್ಮ ಪೊಲೀಸ್ ಇಲಾಖೆದವರು ಭಾಳ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇರೋದ್ರಿಂದ ಹೋಗ್ತಾರೆ.
ಸೊ ಅದಕ್ಕೆ ನನ್ನ ಪರವಾಗಿ ವೈಯಕ್ತಿಕ ಪರವಾಗಿ ಮತ್ತು ತಾಲೂಕು ಆಡಳಿತ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ ವಿದಿನ್ ಡೇ ಒಟ್ಟ ಒಂದೇ ದಿನದಲ್ಲಿ ಇದನ್ನು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಆದ್ರೂ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲರ ಪರವಾಗಿ ಮತ್ತೊಂದ್ಸರಿ ಅವ್ರಿಗೆ ವಂದನೆ ಹೇಳ್ತೀನಿ. ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಮೊದಲೇ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾಲಕಿಯರು ಇಬ್ಬರು ಭಾಗವಹಿಸಿ ಈ ಒಂದು ಸಂಪೂರ್ಣ ಏಕತೆಗಾಗಿ ಓಟದ ಪ್ರಾರಂಭದಿಂದ ಮುಕ್ತಾಯದ ಹಂತದವರೆಗೆ ಬಹಳ ಉತ್ತಮ ಪ್ರದರ್ಶನ ನೀಡಿದಂತ ವಿಶೇಷ ಬಹುಮಾನ ಮಹಿಳಾ ವಿಭಾಗ ಸರಸ್ವತಿ ಸರಸ್ವತಿಗೆ ವೇದಿಕೆಗೆ ಬರಬೇಕು. ಬಾಲಕಿ ಏಕಾಂಗಿಯಾಗಿ ಈ ಒಂದು ಏಕತೆಗಾಗಿ ಓಟದಲ್ಲಿ ಭಾಗವಹಿಸಿ 2ನೇ ಸ್ಥಾನ ಕೀರ್ತಿ ರಾಯಚೂರು ಇವರಿಗೆ ನೀಡಲಾಗ್ತದೆ. ಕೀರ್ತಿ ರಾಯಚೂರು ಮುಕ್ತಾಯದವರೆಗೆ ಬಹಳಷ್ಟು ಪರಿಣಾಮಕಾರಿಯಾಗಿ ತನ್ನ ಓಟವನ್ನು ಮಿಂಚಿನ ಓಟವನ್ನು ಪ್ರದರ್ಶನ ಮಾಡಿದ್ದಾಳೆ. SCUP ಶಾಲೆ ಗೋಕಾಕ್ ಜೋರಾದ ಚಪ್ಪಾಳೆಯೊಂದಿಗೆ ಅರ್ಜುನ. ಇನ್ನು 8ನೇ ಸ್ಥಾನ ರಡಟಿ ಅಯ್ಯಪ್ಪ ನಾಯ್ಕ್ ಅವರಿಗೆ ಮಾನ್ಯ ಪೌರಾಯುಕ್ತರಾದಂತ ರವಿ ರಂಗಸೂಳೆ ಅವರಿಂದ ಬಹುಮಾನ ವಿತರಣೆ. ಇನ್ನು ಶಿವಲಿಂಗಯ್ಯ ಮಠಪತಿ ವೇದಿಕೆ ಬರಬೇಕು. ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಬಹುಮಾನ ವಿತರಣೆ ಮಾಡಿಸಿ. ಶಿವಲಿಂಗಪ್ಪ ಗುತ್ತಗಿ ಇವತ್ತಿನ ಏಕತೆಗಾಗಿ ಓಟದಲ್ಲಿ ಭಾಗವಹಿಸುವ ಮುಖ್ಯನ 6ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. 52 ವಯಸ್ಸಿನ ಬಹುಮಾನ ಪಡೆದಂತಹ ಸ್ಪರ್ಧಾಳು ಇಲಾಖೆ ಅಧಿಕಾರಿಗಳು ಬಹುಮಾನವನ್ನ 4ನೇ ಸ್ಥಾನ ಪಡೆದಂತಹ ಸ್ಪರ್ಧಾಳು ಅಂತಾಕಿನ್ ಉರಗಟ್ಟಿ ವೇದಿಕೆಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಈ ಕಾರ್ಯವಾದಂತಹ ಘಟ್ಟ ಈ ಒಂದು ದುಂಡನಟ್ಟಿ ವೇದಿಕೆಗೆ ಬರಬೇಕು. ಇವರಿಗೆ ನಗದು ಬಹುಮಾನ ಹಾಗೂ ಆಕರ್ಷಕ ಸಾಹೇಬರಂತ ರವಿ ಡಿ ನಾಯ್ಕ್ ಸರ್ ಅವರು ಬಹುಮಾನ ವಿತರಣೆ ಮಾಡ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ ಕೆಳಗಡೆ ಸಾಕೇನ್ ಬಿರನಗಡ್ಡಿ ಅಂತಹವರು ಬಹುಮಾನವನ್ನ ನೀಡ್ತಾ ಇದ್ದಾರೆ. ವಲ್ಲಭಾಯ್ ಪಟೇಲ್ ಅವರ ಜನ್ಮ ಜಯಂತಿ ನಿಮಿತ್ತ ಪ್ರಥಮ ಸ್ಥಾನ ವಿಜೇತ ನಾಗಪ್ಪ ಹೊಸಮನಿ ಅವರು ವೇದಿಕೆಗೆ ಬರಬೇಕು. ಇವರಿಗೆ 8,000 ರೂಪಾಯಿ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿನ ಚಪ್ಪಾಳೆಯೊಂದಿಗೆ ಈ ಏಕತೆಗಾಗಿ ಓಟದಲ್ಲಿ ಹುಲಿಯ ಹಾಲು ಕುಡಿದಂಗೆ ಮಿಂಚಿನ ಓಟವನ್ನು ಮಾಡಿ ಬಹಳಷ್ಟು ಎಲ್ಲ ಸ್ಪರ್ಧಾಗಳಿಂದ ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಮುಂಚೂಣಿಯಲ್ಲಿದ್ದ ಮೊದಲನೇದಿಂದ ಕಡೆಯವರೆಗೂ ಕೂಡ ತಮ್ಮ ಮೊದಲನೇ ಸ್ಥಾನ ಕಾಯ್ದುಕೊಂಡಿರುವಂತಹ ಯಾವತ್ತು ಗೋಕಾಕ್ ಪೊಲೀಸ್ ಉಪವಿಭಾಗದ ಮಾನ್ಯ DSP ಸಾಹೇಬರು ಬಹಳ ಒಂದು ಮುತುವರ್ಜಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು